ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಕಾಲೇಜ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಅದು ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು BLDA ಕಾಲೇಜ್ ಆಫ್ ಫಾರ್ಮಸಿ ವಿಜಯಪುರ ಅಥವಾ ಬಿಜಾಪುರ ಅಂತಲೂ ಕೂಡ ಕರೀತಾರೆ. ಸೊ ಇವತ್ತು ನಾನು ಈ ಕಾಲೇಜ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. 2023 ಮತ್ತು 24 PGCET ಡೀಟೇಲ್ಸ್ನ. ಸೊ ನಾನು ಈಗ ಆಲ್ರೆಡಿ 2023-24 ಡೀಟೇಲ್ಸ್ ಎರಡು ಕಾಲೇಜ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಯಾವುದು ಅಂದರೆ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ರಾಮಯ್ಯ ಕಾಲೇಜ್ ಆಫ್ ಫಾರ್ಮಸಿ. ಸೊ ನಾನು 2022-23 ಕಾಲೇಜ್ ಡೀಟೇಲ್ಸ್ ಒಂದು 10-12 ಕಾಲೇಜ್ ಮಾಡಿ ಡೀಟೇಲ್ಸ್ನ ಹಾಕಿದ್ದೀನಿ. ಬಟ್ 2023-24 ಅಂದರೆ ಹೋದ ವರ್ಷದ್ದು ಬರೀ ಎರಡು ಕಾಲೇಜ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಾನು ಇವತ್ತಿಂದ ಇಷ್ಟೊಂದು ಕಾಲೇಜ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು, ಯಾವ ಕಾಲೇಜ್ ಬೇಕು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನೀಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಎಷ್ಟೊಂದು ಕಾಲೇಜ್ ನಿಮ್ಮ ಒಪಿನಿಯನ್ ಹೇಳಿದಿರಿ. ಸೊ ನಾನು ಆದಷ್ಟು ಬೇಗ ಆ ಕಾಲೇಜ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋದಲ್ಲಿ BLDA ಕಾಲೇಜ್ ಆಫ್ ಫಾರ್ಮಸಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕಾಲೇಜ್ ನೇಮ್ ಬಂದು BLDA ಕಾಲೇಜ್ ಆಫ್ ಫಾರ್ಮಸಿ ವಿಜಯಪುರ. ಸೊ ಅಡ್ರೆಸ್ ಬಂದು ಸೊಲ್ಲಾಪುರ್ ರೋಡ್, ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್, ವಿಜಯಪುರ, ಕರ್ನಾಟಕ. ಸೊ ಈ ಕಾಲೇಜ್ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತಂದರೆ 1982ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಸೊ ಮತ್ತೆ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್, ದಟ್ ಈಸ್ RUHSಗೆ ಅಫಿಲಿಯೇಷನ್ ಇದೆ. ಸೊ ನೆಕ್ಸ್ಟ್ ಇದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಮತ್ತೆ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ, ದಟ್ ಈಸ್ PCI ಅಂಡ್ AICTE. ಸೊ ಎರಡರಲ್ಲೂ ಕೂಡ ಅಪ್ರೂವ್ ಇದೆ. ಸೊ ಎರಡು ಡಿಪಾರ್ಟ್ಮೆಂಟ್ ಕೂಡ ಅಪ್ರೂವ್ ಇದೆ. ಸೊ 2023-24 PGCET ಸೀಟ್ಸ್ಗಳು, ಹಂಗಂದ್ರೆ PGCET ಗೌರ್ಮೆಂಟ್ ಸೀಟ್ಗಳು ಈ ಕಾಲೇಜಲ್ಲಿ ಎಷ್ಟಿತ್ತು ಅಂತಂದ್ರೆ, ಸೊ ಈ ಕಾಲೇಜಲ್ಲಿ ಮೇನ್ ಆಗಿ 6 ಡಿಪಾರ್ಟ್ಮೆಂಟ್ ಇದೆ M.Pharm ಅಲ್ಲಿ. ಅದು ಯಾವ್ದೇನಂದ್ರೆ ಫಾರ್ಮಾಸ್ಯೂಟಿಕ್ಸ್, ಫಾರ್ಮಾಕಾಲಜಿ, ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ, ಫಾರ್ಮಾಕಾಗ್ನಸಿ, ಫಾರ್ಮಸಿ ಪ್ರಾಕ್ಟೀಸ್ ಮತ್ತೆ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಟೋಟಲ್ ಆಗಿ M.Pharm ಅಲ್ಲಿ 6 ಡಿಪಾರ್ಟ್ಮೆಂಟ್ ಇದೆ ಈ ಕಾಲೇಜಲ್ಲಿ. ಸೊ ಈ 6 ಡಿಪಾರ್ಟ್ಮೆಂಟ್ಗೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಅಂತ ಅಂದ್ರೆ, ಸೊ ನೋಡಿ, ಫಾರ್ಮಾಸ್ಯೂಟಿಕ್ಸ್ಗೆ PGCET ಸೀಟ್ಸು 3 ಇತ್ತು ಬರೀ. ಸೊ ರಿಮೈನಿಂಗ್ ಎಲ್ಲ ಮ್ಯಾನೇಜ್ಮೆಂಟ್ ಸೀಟ್ಸ್ ಇರುತ್ತೆ, 3 ಮಾತ್ರ PGCET ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಫಾರ್ಮಾಕಾಲಜಿಗೆ 4+1, 4 ಕಾಮನ್ ಸೀಟ್ಸು ಪ್ಲಸ್ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಅಥವಾ ಇನ್ ಸರ್ವಿಸ್ ಸೀಟ್ ಆಗಿರುತ್ತೆ. ಸೊ ಟೋಟಲ್ ಫಾರ್ಮಾಕಾಲಜಿಗೆ 5 ಸೀಟ್ ಇದೆ. ಸೊ ನೆಕ್ಸ್ಟ್ ಬಂದು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ. ಸೊ ಇದಕ್ಕೆ ಟೋಟಲ್ ಆಗಿ 3 ಸೀಟ್ ಇದೆ PGCET ಸೀಟು. ಸೊ ನೆಕ್ಸ್ಟ್ ಫಾರ್ಮಾಕಾಗ್ನಸಿ 2 ಸೀಟು. ಸೊ 2 ಸೀಟ್ ಇದೆ PGCET ಸೀಟು. ಸೊ ನೆಕ್ಸ್ಟ್ ಫಾರ್ಮಸಿ ಪ್ರಾಕ್ಟೀಸು 1 ನಾರ್ಮಲ್ ಸೀಟು ಪ್ಲಸ್ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಅಥವಾ ಇನ್ ಸರ್ವಿಸ್ ಸೀಟ್ ಇರುತ್ತೆ. ಸೊ ಟೋಟಲ್ ಆಗಿ 2 ಇದೆ ಫಾರ್ಮಸಿ ಪ್ರಾಕ್ಟೀಸ್ ಕೂಡ. ಸೊ ನೆಕ್ಸ್ಟ್ ಬಂದು ಕ್ವಾಲಿಟಿ ಅಶ್ಯೂರೆನ್ಸ್ಗೆ 3 ಸೀಟ್ ಇದೆ. ಸೊ PGCET ಸೀಟು. ಸೊ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಸೀಟ್ಸ್ ಇದೆ. ಸೊ ಫೀ ಸ್ಟ್ರಕ್ಚರ್ ಎಷ್ಟಿತ್ತು ಅಂದ್ರೆ 2023-24 ಫಾರ್ PGCET ಸ್ಟೂಡೆಂಟ್ಸ್ಗೆ. ಸೊ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಿಲ್ಲ, ನಾನು ಏನಿದ್ರು PGCET ಡೀಟೇಲ್ಸ್ ಮಾತ್ರ ಹಾಕ್ತಾ ಇರೋದು. ಸೊ ಈ ಫೀಸ್ಗಳು ಬಂದು PGCET ಸ್ಟೂಡೆಂಟ್ಸ್ ಯಾರ್ಯಾರು PGCET ಅಲ್ಲಿ ಪಾಸ್ ಆಗಿ ಅವ್ರು ಜಾಯ್ನ್ ಆಗಿರ್ತಾರ ಅವರಿಗೆ ಇಷ್ಟು ತಗೊಂಡಿರ್ತಾರೆ. ಸೊ ನಾನು ಕಲೆಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಫಾರ್ ಫಸ್ಟ್ ಇಯರ್ ಟೋಟಲ್ ಫೀಸ್ ಬಂದು 93,700. ಸೊ ಅದಲ್ಲಿ PGCET ಫೀಸು KE ಇಂದ ಕೊಟ್ಟಿರೋ ಫೀಸ್ ಎಷ್ಟು ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತು, 73,700 ಇದೆ. ಸೊ ಕಾಲೇಜ್ ಕಡೆಯಿಂದ ಒಂದು 20,000 ಇಸ್ಕೋತಾರೆ ಮೇಂಟೆನೆನ್ಸ್ ಫೀಸ್ಗೆ. ಸೊ ಟೋಟಲ್ 73,700 ಪ್ಲಸ್ 20,000 93,700. ಸೊ ಈ ಕಾಲೇಜಲ್ಲಿ ಮಾತ್ರ ಒಂಥರ ಸಪ್ರೇಟ್ ಇದೆ. ಸೊ ಫಸ್ಟ್ ಇಯರ್ಗೆ ಮೇಂಟೆನೆನ್ಸ್ ಫೀಸ್ ಇಸ್ಕೋತಾರೆ 20,000. ಬಟ್ ಸೆಕೆಂಡ್ ಇಯರ್ ಅಲ್ಲಿ ಯಾವುದೇ ರೀತಿ ಮೇಂಟೆನೆನ್ಸ್ ಫೀಸ್ ಇಸ್ಕೊಳ್ಳಲ್ಲ. ಸೊ ಅವ್ರು ಜಸ್ಟ್ ಏನು ಅಂತಂದ್ರೆ 73,700 PGCET ಫೀಸ್ ಎಷ್ಟಿತ್ತು KE ಅಲಾಟ್ಮೆಂಟ್ ಇಂದ ಅಷ್ಟು ಮಾತ್ರ ಇಸ್ಕೋತಾರೆ. ಇದು ಸೆಕೆಂಡ್ ಇಯರ್ಗೆ ಮಾತ್ರ. ಫಸ್ಟ್ ಇಯರ್ ಮಾತ್ರ 93,700, ಅದರಲ್ಲಿ 73,700 PGCET KE ಮಾಡಿರೋ ಫೀಸು ಮತ್ತೆ 20,000 ಮೇಂಟೆನೆನ್ಸ್ ಫೀಸು ಇಸ್ಕೊಂಡಿದ್ರು. ಸೊ ಇದು ಬಂದು 2023-24 PGCET ಸ್ಟೂಡೆಂಟ್ಸ್ಗೆ ತಗೊಂಡಿರೋ ಫೀಸು. ಬಟ್ ಈ ವರ್ಷ ಕೂಡ ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ PGCET ಫೀಸ್ ಅಥವಾ KE ಫೀಸು ಜಾಸ್ತಿ ಆಗಿರ್ಬೋದು, ಜಾಸ್ತಿ ಮಾಡಿರ್ತಾರೆ ಗೌರ್ಮೆಂಟು. ಸೊ ಗೈಸ್, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಕಾಲೇಜ್ ಬೇಕು ಅಂತ. ನಾನು ಆದಷ್ಟು ಬೇಗ ಇದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ, ಟೈಮ್ ಲೆಸ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಆ ಕಾಲೇಜ್ನ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. So thank you guys. Please subscribe, share, like for more update guys. Thank you.